ವಾರದಲ್ಲಿ ಒಂದೇ ದಿನ ಓಪನ್ ಇರೋದು, ಉಳಿದ ದಿನ ಈ ಹೋಟೆಲ್ ನಿಮ್ಗೆ ಓಪನ್ ಇರಲ್ಲ. ಬಟ್ ಆ ಒಂದಿನ ಸಿಕ್ಕಾಪಟ್ಟೆ ವೆರೈಟಿ ಫುಡ್ ಮಾಡ್ತಾರೆ. ಆ ಫುಡ್ಡು ನಿಮಗೆ ಎಲ್ಲೂ ಸಿಗೋಲ್ಲ. ಓಯೆಲ್ಲ ಹೆಂಗಿದ್ರಿ ದಾನಿಕ್ಲೆಂದ ನಮಸ್ಕಾರ. ಇವತ್ತು ನಾನು ಸೀದಾ ಬಂದಿರುವಂಥದ್ದು NR ಕಾಲೋನಿ. NR ಕಾಲೋನಿಯಲ್ಲಿ ತಿರುಮಲ ಚಾಟ್ಸ್ ಅಂತಿದೆ. ಇವರು ಸಂಡೇ ಮಾತ್ರ ಓಪನ್ ಇರ್ತಾರೆ. ಆದರೆ ಆ ಸಂಡೇ ಹೊತ್ತಿದೆ ಅಲ್ಲ, ಹೊಸ ಬಗೆ ತಿಂಡಿ ಕೊಡ್ತಾರೆ. ಪೆಸರೊಟ್ಟು, ಆಮೇಲೆ ಆ್ಯಪಮ್ಮು, ವಡಾ ಕರಿ, ಟೊಮೊಟೊ ದೋಸೆ, ಬ್ರೆಡ್ ಪಲಾವು, ಹೀಗೆ ಡಿಫ್ರೆಂಟ್ ಆದ ತಿಂಡಿಗಳು. ಮಾಮೂಲು ತಿಂಡಿ ತಿನ್ನೋರಿಗೆ ಇದೊಂದು ಹೊಸ ತಿಂಡಿ ಅಡ್ಡ ಅಂತ ಹೇಳ್ಬೋದು. ಅಂಥ ಒಂದು ಪ್ಲೇಸಿಗೆ ಇವತ್ತು ನಾನು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ, ಯಾಕಂದರೆ ಆ ಒಂದಿನಕ್ಕೆ ಎಲ್ಲ ಕಾಯ್ತಾ ಇರೋದ್ರಿಂದ. ಬನ್ನಿ ಹೋಗೋಣ, ಹೊಸ ತಿಂಡಿ ಯಾವುದಿದೆ, ಏನೇನಿದೆ ನಾವು ನೋಡ್ಕೊಂಬರೋಣ. ನಮಸ್ಕಾರ ಎಲ್ರಿಗೂ. ನಾವಿಲ್ಲಿ ತಿರುಮಲ ಚಾಟ್ಸ್ ಅಂತ ಡೈಲಿ ಇಲ್ಲಿ ಚಾಟ್ಸ್ ಇರುತ್ತೆ. ಎವ್ರಿ ಸಂಡೇ ಮಾತ್ರ ನಿಮಗೆ ಬ್ರೇಕ್ಫಾಸ್ಟ್ ಸಿಗುತ್ತೆ. ಬ್ರೇಕ್ಫಾಸ್ಟ್ ಅಂದರೆ ನಾರ್ಮಲ್ ಬ್ರೇಕ್ಫಾಸ್ಟ್ ಅಲ್ಲ, ಎಲ್ಲ ಕಡೆ ನಿಮಗೆ ಇಡ್ಲಿ ದೋಸೆ ಅಂಥದ್ದೆಲ್ಲ ಸಿಗುತ್ತೆ. ಆದರೆ ಇಲ್ಲಿ ವಾರ ನಿಮಗೆ ವೆರೈಟೀಸ್ ಆಫ್ ದೋಸೆ ಸಿಗುತ್ತೆ. ಕಾಮನ್ ಆಗಿ ನಿಮಗೆ ಪೆಸರಟ್ಟು ಆಪಮ್ ಇರುತ್ತೆ. ಒಂದು ವಾರ ಈಗ ರಾಗಿ ಮಸಾಲೆ ದೋಸೆ ಅಂದರೆ ನೆಕ್ಸ್ಟ್ ವಾರ ಪುದೀನ ಮಸಾಲೆ ದೋಸೆ ಇರುತ್ತೆ. ಅದು ನೆಕ್ಸ್ಟ್ ವಾರ ಟೊಮೆಟೊ ದೋಸೆ ಇರುತ್ತೆ. ಹಾಗೆ ಸೊ ಹಳೆಯ ಕಾಲದ ಅಡುಗೆಗಳೆಲ್ಲ ಎಲ್ಲರಿಗೂ ಜನಗಳಿಗೆ ತಲುಪಿಸೋಣ ಅಂತ ಮಾಡ್ತಾಯಿದ್ದೀವಿ. ಗೊಜ್ಜೋಲಕ್ಕಿ ಇರುತ್ತೆ, ಶಾವಿಗೆ ಇರುತ್ತೆ, ಪಲಾವ್ ಇರುತ್ತೆ, ವಡಕರಿ ಇರುತ್ತೆ. ಸೊ ಎವ್ರಿ ವೀಕು ನಿಮಗೆ ಈ ವೀಕ್ ಬಂದಿರೋರು ನೆಕ್ಸ್ಟ್ ವೀಕ್ ಬಂದರೆ ಅದೇ ಸೇಮ್ ಫುಡ್ಡು ಸಿಗೋಲ್ಲ, ನಿಮಗೆ ಚೇಂಜಸ್ ಆಗ್ತಾನೇ ಇರುತ್ತೆ. ನಾನು ಸ್ಮಾಲ್ ಕ್ಯಾಟ್ರಿಂಗ್ ಮಾಡ್ತೀನಿ, ಮನೇಲೇ ಮಾಡ್ತೀನಿ. ಸೊ ಒಂದು 50 ಮೆಂಬರ್ಸ್ವರೆಗೂ ಮನೇಲೇ ಎಲ್ಲ ಮಾಡ್ತೀನಿ. ಸೊ ಎಲ್ಲರಿಗೂ ಚೆನ್ನಾಗಿರೋ ರುಚಿ ಕೊಡಬೇಕು, ಹಳೆ ಕಾಲದ ತಿಂಡಿ ಕೊಡಬೇಕು ಅಂತಲೇ ಎವ್ರಿ ಸಂಡೇ ಮಾಡ್ತಾ ಇರೋದು. ಇದು ನಾನು ನನ್ನ ತಮ್ಮ ನಡ್ಸ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಿರೋರೆಲ್ಲ ನಮ್ಮ ಫ್ಯಾಮ್ಲಿ ಅವರೇ, ನಮ್ಮ ಅತ್ತಿಗೆ ನಾವು ಎಲ್ಲ ಸೇರಿಕೊಂಡು ಮಾಡ್ತಾಯಿದ್ದೀವಿ. ಮೇಯ್ನ್ ಚಾಟ್ಸ್ ಬಿಸ್ನೆಸ್ ನನ್ನ ತಮ್ಮಂದು, ಅವರಿಂದನೇ ಇದು ಸ್ಟಾರ್ಟ್ ಮಾಡಿರೋದು ನಾವು. ಇವಾಗ ನಾವು ಮಾಡ್ತಾ ಇರೋ ಪ್ರತಿಯೊಂದು ಐಟಮು ಎಲ್ಲ ಕಷ್ಟವಾಗಿರೋದು, ಈಸಿಯಾಗಿ ಯಾವುದೂ ಇಲ್ಲ. ಯಾಕೆಂದರೆ ನಾವು ಹಾಕೋ ಮೆಥಡ್ ಒಂಚೂರು ಚೇಂಜ್ ಆಯಿತು ಅಂದರೆ ಬರಲ್ಲ. ಸೊ ಪಾಪ ಕೆಲ್ಸಕ್ಕೆ ಹೋಗೋರೆಲ್ಲ ಹಿಂಗೆಲ್ಲ ಮಾಡ್ಕೊಂಡು ಪಾಪ ಅವರು ರುಚಿಯಾಗಿ ತಿನ್ನೋಕ್ಕಾಗಲ್ಲ. ಸೊ ಎಲ್ಲರಿಗೂ ಚೆನ್ನಾಗಿರೋ ಟೇಸ್ಟ್ ಕೊಡಬೇಕು ಅಂತಲೇ ಇದು ನಾವು ಮಾಡಿರೋದು. ಸೊ ಈಗ ಹಳೆಯ ಕಾಲದ ತಿಂಡಿ ಎಲ್ಲ ಬಿಟ್ಟು ಹೋಗ್ತಾ ಇದೆ, ಯಾರೂ ಮಾಡ್ಕೊಂಡು ತಿನ್ನೋ ಇದರಲ್ಲಿಲ್ಲ ಈಗ ಪಾಪ. ಸೊ ಎಲ್ಲ ಸ್ಪೆಷಲಾಗಿ ಏನಾದರೂ ಕೊಡಬೇಕು, ಹಳೆ ಕಾಲದ ತಿಂಡಿ ಕೊಡಬೇಕು ಅಂತಲೇ ಸ್ಟಾರ್ಟ್ ಮಾಡ್ಕೊಂಡಿರೋದು. ಸೊ ಎವ್ರಿ ಸಂಡೇ ಮಾಡ್ತಾಯಿದ್ವಿ. ಗ್ಯಾಸ್ ಪ್ರಾಬ್ಲಮ್ ಇನ್ನೂ ಒಂದು ಸಿಕ್ಸ್ ವೀಕ್ಸ್ ತೆಗಿಲಿಲ್ಲ, ಆದರೂ ಚಾಲೆಂಜಿಂಗ್ ಆಗಿ ತೊಗೊಂಡು ಮಾಡ್ತಾಯಿದ್ದೀವಿ. ಪೆಸರಟ್ ಅಂದರೆ MLA ಅಂತಾರೆ ಆಂಧ್ರ ಕಡೆ ಎಲ್ಲ. ಸೊ ಅದು ಪೆಸರಟ್ ಅಂದರೆ ಹೆಸರು ಕಾಳು ಇದೆಲ್ಲ ಹಾಕಿ ಮಾಡೋದು. ಸೊ ಅದರಲ್ಲಿ ಮೇಯ್ನ್ ಏನಂದರೆ ಎಲ್ಲ ಕಡೆ ಪಲ್ಯ ಅದು. ಆದರೆ ಇಲ್ಲಿ ಪೆಸರಟ್ಟಿಗೆ ಅಂದರೆ ಉಪ್ಮಾ ಇಟ್ಟು ಕೊಡ್ತೀವಿ. ಸೊ ಹೆಲ್ತ್ಗೂ ಒಳ್ಳೆಯದು, ಯಾಕೆಂದರೆ ಶುಂಠಿ ಚಟ್ನಿ ಅಂದರೆ ನಾರ್ಮಲಾಗೆ ಹೆಲ್ತ್ಗೆ ಒಳ್ಳೆಯದು, ಹೆಸ್ರು ಕಾಳು ಹೆಲ್ತ್ಗೆ ಒಳ್ಳೆಯದು. ಸೊ ಅದಕ್ಕೆ ಅಂತಲೇ MLA ಅಂತ ಇಟ್ಟಿರೋದು. ಪ್ಲಸ್ ಎಲ್ಲ ಆಂಧ್ರ ಕಡೆ ತುಂಬ ಫೇಮಸ್ ಅದು.
ಸೊ ವಡಕರಿ ಅಂದರೆ ವಡಕರಿ ಎಲ್ಲೂ ಸಿಗೋಲ್ಲ ನಿಮಗೆ ಬ್ಯಾಂಗ್ಳೂರಲ್ಲಿ. ಶಿವಾಜಿನಗರಲ್ಲಿ ಒಂದು ಕಡೆ ಸಿಗುತ್ತೆ, ಇಲ್ಲೇ ಎರಡೇ ಕಡೆ ಸಿಗೋದು. ಸೊ ಪಲಾವ್ಗೆ ಅದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಈಗ ವಾರ ವಾರ ಸ್ಪೆಷಲ್ ದೋಸೆ ಅಂದರೆ ಈ ವಾರ ಟೊಮೆಟೊ ದೋಸೆ ಹಾಕಿದ್ದೀವಿ. ಆದರೆ ಈ ವಾರ ಹಾಕಿರೋ ದೋಸೆ ನೆಕ್ಸ್ಟ್ ವೀಕ್ ಇರಲ್ಲ. ಸೊ ಈ ಪಬ್ಲಿಕ್ ಎಲ್ಲ ತುಂಬ ಕ್ಯೂರಿಯಾಸಿಟಿ, ಏನು ಹಾಕ್ತೀರಾ ನೆಕ್ಸ್ಟ್ ವೀಕು ಅಂತ ಬಂದು ಕೇಳ್ತಾರೆ. ಸೊ ವಾರ ವಾರ ನಿಮಗೆ ಬೇರೆ ಬೇರೆ ಥರನೇ ದೋಸೆ ಸಿಗುತ್ತೆ, ಒಂದೇ ಥರ ದೋಸೆ ಸಿಗೋಲ್ಲ ನಿಮಗೆ. ಈ ವಾರ ಸ್ಪೆಷಲ್ ದೋಸೆ ಅಂದರೆ ಟೊಮೆಟೊ ದೋಸೆ ಮಾಡಿದ್ದೀವಿ. ನೆಕ್ಸ್ಟ್ ವೀಕ್ ಅಡಾಯ್ ಅಂತ ಮಾಡ್ತೀವಿ. ಅಡಾಯ್ ಅಂದರೆ ನಿಮಗೆ ಎಲ್ಲ ಥರ ಕಾಳು ಹಾಕಿರ್ತೀವಿ ಅದರಲ್ಲಿ. ಸೊ ಹೆಲ್ತ್ ವೈಸು ಅದು ತುಂಬ ಒಳ್ಳೆಯದು, ಪ್ರೋಟೀನು. ಸೊ ನೆಕ್ಸ್ಟ್ ವೀಕ್ ಎಲ್ಲ ಬನ್ನಿ, ಅಡಾಯ್ ದೋಸೆ ಟೇಸ್ಟ್ ನೋಡಿ. ಯೂಟ್ಯೂಬಲ್ಲಿ ಇದರಲ್ಲೆಲ್ಲ ತಿರುಮಲ ಚಾಟ್ಸು ಪ್ಲಸ್ ಎವ್ರಿ ಸಂಡೇ ಬ್ರೇಕ್ಫಾಸ್ಟು ಕ್ಲೋಸ್ ಅಂತ ಬರ್ತಾ ಇದೆ. ಕ್ಲೋಸ್ ಇಲ್ಲ ಆ್ಯಕ್ಚುಲಿ, ಅದು 4-5 ವೀಕ್ಸ್ ಮಾತ್ರ ಮುಚ್ಚಿದ್ರಿ ಗ್ಯಾಸ್ ಪ್ರಾಬ್ಲಮಿಂದ. ಈಗ ತಿರ್ಗಾ ಓಪನ್ ಆಗಿದೆ. ಸೊ ನಿಮ್ಗೆ ಅದು ಕ್ಲೋಸ್ ಅಂತ ತೋರಿಸ್ತಾ ಇದೆ, ಬಟ್ ಕ್ಲೋಸ್ ಇಲ್ಲ. ಎವ್ರಿ ಸಂಡೇ ಬ್ರೇಕ್ಫಾಸ್ಟ್ ಇರುತ್ತೆ ನಿಮಗೆ. 8:30 ಸ್ಟಾರ್ಟ್ ಆಗುತ್ತೆ ಮಾರ್ನಿಂಗು. ಸೊ ನಮ್ಮ ಅಂಗಡಿ ಎಲ್ಲಿ ಬರುತ್ತೆ ಅಂದರೆ ಕಾಲೋನಿ SLV ಹೋಟ್ಲು, ಓಲ್ಡ್ ಹಳೇದು SLV ಹೋಟ್ಲು ಬಿಹೈಂಡ್ ಬರುತ್ತೆ. ರಿಸರ್ವಾಯಿಲ್ ರೋಡಲ್ಲಿ ಬರುತ್ತೆ, ಕಲ್ಲಪ್ಪ ಸರ್ಕಲ್ ಹತ್ರ. ಸೊ ಗ್ಯಾಸ್ ಪ್ರಾಬ್ಲಮಿಂದ ಒಂದು 6 ವೀಕ್ಸ್ ನಾವು ತೆಗೆದಿಲ್ಲ. ಸೊ ಈಗ ಒಂದು 2 ವೀಕ್ಸಿಂದ ತೆಗಿತಾ ಇದ್ದೀವಿ. ಸೊ ಕ್ರೌಡು ಚೆನ್ನಾಗಿದೆ. ಸೊ ಬನ್ನಿ, ವೀಕ್ಲಿ ನಿಮಗೆ ಬೇರೆ ಬೇರೆ ಟೇಸ್ಟ್ ಕೊಡ್ತೀನಿ. ಸೊ ಟೇಸ್ಟ್ ನೋಡೋಕ್ಕಾದ್ರೂ ಬನ್ನಿ, ವೆರೈಟೀಸ್ ಆಫ್ ಫುಡ್ ಸಿಗುತ್ತೆ ಬನ್ನಿ. ಸೊ ನಿಮ್ಗೆ ಎವ್ರಿ ಸಂಡೇ ಮಾತ್ರ ಸಿಗುತ್ತೆ. ಮಾರ್ನಿಂಗ್ 8:30ಗೆ ಶುರುವಾಗುತ್ತೆ, ಕ್ಲೋಸಿಂಗ್ ನಾನು ಹೇಳೋಕ್ಕಾಗಲ್ಲ. ಎವ್ರಿ ಸಂಡೇ ಮಾತ್ರ. ನಾನು ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಡೈಲಿ ಇಲ್ಲ, ಸಂಡೇಸ್ ಮಾತ್ರನೇ ಓಪನ್ ಇರುತ್ತೆ. ಸೊ ಎಲ್ಲ ಬನ್ನಿ, ಟೇಸ್ಟ್ ನೋಡಿ, ಫುಡ್ನ ಎಂಜಾಯ್ ಮಾಡಿ. ಎಸ್, ನನ್ನ ಬ್ಲಾಗಲ್ಲಿ ನಾನು ಸುಮಾರು ತಿಂದಿದ್ರಲ್ಲಿ ಇವತ್ತು ತಿಂತಾ ಇರೋದೊಂದು ಸ್ಪೆಷಲ್ ಅಂತ ಹೇಳ್ಬೋದು. ಹೊಸ ತಿಂಡಿ ನಾನು ಹೇಳಿದೆ ನಿಮಗೆ. ಆಮೇಲೆ ಇದು ಸಿಗಬೇಕಂದ್ರೆ ನೀವು ಬರೀ ಸಂಡೇ ಮಾತ್ರ ಬರಬೇಕು ಅಂತ ಸ್ಪೆಷಲ್ ತಿಂಡಿ ಈ ಒಂದು ಪೆಸರೊಟ್ಟು. ಇದನ್ನು ನಾವು ಹೆಸರುಬೇಳೆ ದೋಸೆ ಅಂತಲೂ ಹೇಳ್ತೀವಿ. ಸೊ ಹೆಲ್ದಿ ಟೇಸ್ಟ್ ಕೂಡ ಹೌದು. ಆಮೇಲೆ ಇಲ್ಲಿ ಇನ್ನೊಂದೇನು ಗೊತ್ತಾ, ಯಾವುದೇ ತಿಂಡಿ ಮಾಡಿ ನೀವು ಅದಕ್ಕೆ ಸಪ್ರೇಟ್ ಆದ ಚಟ್ನಿ ಇರ್ತವೆ. ನಾನು ಯೂಶ್ವಲಿ ಹೋದಾಗ ಹೇಳ್ತೀನಿ ದೋಸೆ ತೊಗೊಳ್ಳಿ, ಇಡ್ಲಿ ತೊಗೊಂಡು ಅದೇ ಮಾಮೂಲು ಚಟ್ನಿ ಅಂತ. ಬಟ್ ಇಲ್ಲಿ ಅದೇ ಮಾಮೂಲು ಚಟ್ನಿ ಅಲ್ಲ, ಅದಕ್ಕೆ ಅದರದೇ ಆದ ಒಂದು ಚಟ್ನಿ ಕೊಡ್ತಾರೆ. ಸೊ ಅದರಲ್ಲಿ ನಾನು ಫಸ್ಟು ತೊಗೊಂಡಿದ್ದು ಪೆಸರೊಟ್ಟಿಗೆ ಶುಂಠಿ ಚಟ್ನಿ ಜೊತೆ ಕೊಡ್ತಾರೆ. ನೋಡೋಣ, ಹೊಸ ಟೇಸ್ಟು, ಹೊಸ ರುಚಿ. ಸೊ ಒಂದು ಮಸಾಲೆ ದೋಸೆ ನೋಡಿದ್ರೆ ಹೆಂಗೋ ಹಾಗೆ ಇದನ್ನು ನಾನು ಕಂಪೇರ್ ಮಾಡ್ಬೋದು. ಬಟ್ ರುಚಿ ವಯಸ್ಸು ಡಿಫ್ರೆಂಟ್ ರುಚಿ ಇದೆ. ಆ್ಯಕ್ಚುಲಿ ನಿಮಗೆ ತುಂಬ ತೆಳುವಾಗಿ ರೋಸ್ಟಾಗಿ ಬರುತ್ತೆ, ಬಟ್ ಹಪ್ಪಳ ಥರ ರೋಸ್ಟ್ ಆಗಿರಲ್ಲ. ಖಾರ ಮಾತ್ರ ಸಿಕ್ಕಾಪಟ್ಟೆ, ಶುಂಠಿ ಚಟ್ನಿ ಅದ್ಭುತವಾಗಿದೆ. ಇದೆಲ್ಲಕ್ಕಿಂತ ಇನ್ನೊಂದು ಮಜಾ ಏನು ಗೊತ್ತಾ, ಇದ್ರ ಒಳಗೆ ಹಾಕಿದ್ದಾರೆ ನೋಡಿ, ಇದು ಉಪ್ಪಿಟ್ಟು ಥರ ಆಯಿತಾ. ಅದಕ್ಕೆ ಒಂದಿಷ್ಟು ಆನಿಯನ್ನು, ಆಮೇಲೆ ಆ ಲೈಟ್ ಸ್ಪೈಸಿನೆಸ್ ಎಲ್ಲ ಸೇರಿಬಿಟ್ಟು ಅದ್ಭುತವಾಗಿದೆ. ಆಮೇಲೆ ನೀವು ಈ ದೋಸೆಗೆ ನಾವು ಹೆಂಗೆ ಆಲೂ ಪಲ್ಯನ ಮಿಕ್ಸ್ ಮಾಡ್ಕೋತೀವಲ್ಲ, ಹಾಗೆ ಇದನ್ನು ನಾವು ಈ ಒಂದು ಈ ಪೆಸರೊಟ್ಟು ತಿಂಡಿಲಿ ಆ ಉಪ್ಪಿಟ್ಟು ಥರ ಏನು ಅದು ಒಳಗೆ ಹಾಕಿದಾರಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ಆ ಶುಂಠಿ ಚಟ್ನಿ ಜೊತೆಗೆ ತಿಂತೀವಿ. ಸಖತ್ ಫ್ಲೇವರ್ ಕೊಡುತ್ತೆ. ನಾನು ಫಸ್ಟ್ ನೋಡಿದಾಗ ಕಂಪ್ಲೀಟ್ ನಮ್ಮ ಊರ ಸೈಡಿದ್ದು ನೀರು ಉಪ್ಪಿಟ್ಟು ಹೆಂಗಿರುತ್ತಲ್ಲ, ಪ್ಲೈನ್ ಉಪ್ಪಿಟ್ಟು ಹಂಗೆ ಅಂದ್ಕೊಂಡ್ಬಿಟ್ಟಿದೆ. ಬಟ್ ಅದು ಪೆಸರೊಟ್ಟಿಗೆ ಹಾಕುವಂಥದ್ದು ಅದ್ಭುತ ರುಚಿ. ಆ್ಯಕ್ಚುಲಿ ನಾನು ಒಂದೇನು ಹೇಳೋದು ಗೊತ್ತಾ, ಸೌತ್ ಇಂಡಿಯನ್ ತಿಂಡಿಗಳಲ್ಲಿ ನಾವು ತುಂಬ ನೋಡಿದ್ದೀವಿ. ಇದನ್ನು ಆಂಧ್ರ ಸ್ಟೈಲ್ ಒಂದು ತಿಂಡಿ ಇದು. ಆಮೇಲೆ ಇದನ್ನು ಆಂಧ್ರ ಸ್ಟೈಲಲ್ಲಿ MLA ಅಂತಲೂ ಕರೀತಾರಂತೆ, ದೊಡ್ಡ ಪೊಲಿಟಿಷಿಯನ್ನೇ ಅಂತ ಹೇಳ್ಬೋದು ಇದನ್ನು. ಸೊ ರುಚಿ ವೈಸ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದು. ಆಮೇಲೆ ಯಾವ ರೀತಿ ಇದೆ ಅಂದರೆ, ಈಗ ಕೆಲವು ಫುಡ್ಗಳು ಆಂಧ್ರ ಸ್ಟೈಲ್ ಫುಡ್ಗಳನ್ನು ನಾವು ನೋಡಿರಲ್ಲ. ಆ ಫುಡ್ಗಳು ಬೇಕಾದರೆ ಇಲ್ಲಿ ನೀವು ಬನ್ನಿ, ರೆಡಿಮೇಡ್ ಆಗಿದೆ. ಅದ್ಭುತ. ಇದಕ್ಕೆ ಸರಿಯಾಗಿ ತುಪ್ಪ ಬೇರೆ ಇದೆ, ಅದರಲ್ಲಿ ಎಲ್ಲ ಮಿಕ್ಸ್ ಆಗಿಬಿಟ್ರೆ ನಿಮ್ಗೊಂದು ಸೂಪರ್ ರುಚಿ ಸಿಗುತ್ತೆ. ಇದರ ನಂತರ ನಾನು ತಗೊಂಡ ಇನ್ನೊಂದು ಐಟಮ್ ಹಂಡಿ ಹೋಳಿಗೆ, ಅದ್ರ ಜೊತೆಗೆ ಎಣ್ಗಾಯಿ, ಬದನೆಕಾಯಿ ಎಣ್ಗಾಯಿ. ಯಾರಿಗೆ ತಾನೇ ಗೊತ್ತಿಲ್ಲ, ಎಲ್ಲರಿಗೂ ಬದನೆಕಾಯಿ ಎಣ್ಗಾಯಿ ಹೊತ್ತಿಗೆ ನಾವು ಯೂಶ್ವಲಿ ರೋಟಿ ಈ ಥರ ಚಪಾತಿ ಕೂಡ ತಿಂತೀವಿ. ಬಟ್ ಬಿಡಿ ಹೋಳಿಗೆ ಯಾವತ್ತೂ ತಿಂದಿಲ್ಲ. ಆ್ಯಕ್ಚುಲಿ ನಿಮ್ಗೇನು ಗೊತ್ತಾ,
ಆ ಎಣ್ಗಾಯಿ ಸಿಕ್ಕಾಪಟ್ಟೆ ಖಾರವಾಗಿರುತ್ತೆ ಆಯಿತಾ. ಆ ಖಾರವಾದ ಎಣ್ಗಾಯಿ ಜೊತೆ ಈ ಒಂದು ಬಿಳಿ ಹೋಳಿಗೆ ತಿನ್ನೋದೇ ಒಂದು ಮಜಾ ಅಂತ ಹೇಳ್ಬೋದು. ತುಂಬ ತೆಳ್ಳಗಿರುತ್ತೆ. ನಿಮ್ಗೆ ಏನಿಲ್ಲ ಅಂದರೂ ಇಂಥ ಒಂದು ಬಿಳಿ ಹೋಳಿಗೆ ಒಂದು ನಮ್ಮಂಥವ್ರಾದರೆ 6-7 ಬಿಳಿ ಹೋಳಿಗೆ ತಿನ್ಬೋದು. ಬಟ್ ಎಣ್ಗಾಯಿ ಅಂತೂ ಅದ್ಭುತ ರುಚಿ ಕೊಡ್ತಾ ಇದೆ. ನಿಮಗೆ ಸ್ವಲ್ಪ ಸ್ಪೈಸಿನೂ ಬರುತ್ತೆ. ತುಂಬ ಹೋಳಿಗೆ ನಿಮಗೆ ಸ್ವಲ್ಪ ಚಪ್ಪೆ ಅಂತ ಏನು ಹೇಳ್ದಲ್ಲ ನಾನು, ಈ ಎಣ್ಗಾಯಿ ಇದೆಯಲ್ಲ, ಎಣ್ಗಾಯಿ ನಿಮಗೆ ಸಿಕ್ಕಾಪಟ್ಟೆ ಖಾರ ಬರುತ್ತೆ. ಸೊ ಎಣ್ಗಾಯಿ ಜೊತೆ ಈ ಬಿಳಿ ಹೋಳಿಗೆ ಸಕ್ಕತ್ತು ಕಾಂಬಿನೇಷನ್ ಕೊಡುತ್ತೆ. ಹೊಸ ತಿಂಡಿ ಮಾಮೂಲಿ ಇಡ್ಲಿ ದೋಸೆ ನಾವು ತಿಂದಿರ್ತೀವಿ, ಅಂಥ ಟೈಮಲ್ಲಿ ಈ ಒಂದು ಬಿಳಿ ಹೋಳಿಗೆ ಅಂತೂ ಸೂಪರ್ ಟೇಸ್ಟ್ ಅಂತ ಹೇಳ್ಬೋದು. ಮಿಸ್ ಇಲ್ಲದೆ ಬನ್ನಿ, ಬಿಳಿ ಹೋಳಿಗೆ ತಿನ್ನಿ. ಓಕೆ, ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವೀಡಿಯೋ. ನನಗಂತೂ ಇಲ್ಲಿ ಬಿಳಿ ಹೋಳಿಗೆ ಮತ್ತು ಪೆಸರೊಟ್ಟು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗೆ ವಡಾ ಕರಿ, ಬ್ರೆಡ್ ಪಲಾವ್, ಹೊಸ ಥರ ತಿಂಡಿಗಳಿವೆ. ಆಮೇಲೆ ಇಲ್ಲಿ ಸಿಗೋ ತಿಂಡಿ ಕೆಲವು ಕಡೆ ನಿಮಗೆ ಸಿಗೋಕ್ಕೆ ಚಾನ್ಸ್ ಇದೆ. ಬನ್ನಿ, ನೀವು ಎಂಜಾಯ್ ಮಾಡಿ. ಆಮೇಲೆ ಓಪನ್ ಇರೋದು ಸಂಡೇ ಮಾತ್ರ. ಆ ಗೂಗಲ್ ಮ್ಯಾಪಲ್ಲಿ ಏನಿದೆ ಅಲ್ಲ, ಇನ್ನೂ ಕ್ಲೋಸ್ಡ್ ಅಂತ ತೋರಿಸ್ತಾ ಇದೆ. ಇಲ್ಲ, ಅವ್ರ ಹತ್ರ ಅಪ್ಡೇಟ್ ಮಾಡೋಕ್ಕೂ ನಾನು ಅದನ್ನು ಹೇಳಿದೆ. ಬಟ್ ಗೂಗಲ್ ಮ್ಯಾಪ್ದು ಈ ಒಂದು ತಿರುಮಲ ಚಾಟ್ ಹೌಸ್ದು ಲೊಕೇಶನ್ನು ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಕ್ಲಿಕ್ ಮಾಡಿ ಡೈರೆಕ್ಟ್ ಇಲ್ಲಿಗೆ ಬರುತ್ತೆ. ಸಂಡೇ ಬೆಳಿಗ್ಗೆನೇ ಓಪನ್ ಆಗ್ತಾರೆ. ಹೊಸ ತಿಂಡಿ. ಬನ್ನಿ, ಒಂದು 5-6 ಥರ ತಿಂಡಿ ಟ್ರೈ ಮಾಡ್ಕೊಂಡು ಹೋಗಿ. ಭರ್ಜರಿಯಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವೀಡಿಯೋದೊಂದಿಗೆ ನಿಮ್ಮನ್ನು ಬರ್ತೀನಿ. ಎಲ್ಲರಿಗೂ ಖುಷಿಯಾಗಿರಿ, ನಗ್ತಾಯಿರಿ. ಟೇಕ್ ಕೇರ್.